ಬೆಳೆದ್ಕೊಂಡ್ರೆ ನಾನು ಹೇಳ್ತಾ ಇದ್ದೆ, ನಮ್ಗೆ ಯಾವ ವ್ಯತ್ಯಾಸ ಅಂದರೆ, ಒಬ್ಬ ಮನುಷ್ಯನ ಯಶಸ್ಸಿಗೆ ನನ್ನ ಅನುಭವ, ಈಗ ನನಗೆ 86 ವರ್ಷ, ಜೀವನದ ಅನುಭವದ ಸ್ವಲ್ಪ ಹಂಚಿಕೊಳ್ಬೇಕಾದ್ರೆ, ನೀವು ಯಾರ್ಯಾವ ಯಶಸ್ವಿ ಆಗಬೇಕಾದ್ರೆ ಬರೀ ಪರೀಕ್ಷೆ ಅಲ್ಲ, ಬದುಕಿನಲ್ಲಿ ಯಶಸ್ವಿ ಆಗಬೇಕಾದ್ರೆ ಈ 3 ಗುಣಗಳನ್ನು ಅಥವಾ ಮೌಲ್ಯಗಳನ್ನು ಇಟ್ಕೊಳ್ಳಿ: ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ವಿನಯ. ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ವಿನಯ ಒಟ್ಟಿಗಿದ್ದಲ್ಲಿ ಪರಮಾತ್ಮನ ಕೃಪೆ ಇರ್ತದೆ. ಐ ರಿಪೀಟ್, ಹಾರ್ಡ್ ವರ್ಕ್, ಆನೆಸ್ಟಿ ಆ್ಯಂಡ್ ಹ್ಯೂಮಿಲಿಟಿ ಗೆಟ್ ಬ್ಲೆಸ್ಡ್ ಬೈ ಡಿವಿನಿಟಿ. ಇದು ನಾನು ಅನುಭವದ ಮಾತು. ಯಾರು ಇಷ್ಟು ವಿಷಯ, ನಾನು ಭಾಳ ಪರಿಶ್ರಮ ಪಡ್ತೀನಿ, ಭಾಳ ಪ್ರಾಮಾಣಿಕ ಇದ್ದೀನಿ, ಆದರೆ ಈಗಾಗಲೇ ಹೇಳಿದಿರಲ್ಲ, ಈಗೋ ಅದು ಮತ್ತೆ ಹಂಚಿಕೊಂಡು ಗೌರವದಿಂದ ನಂತರ ಜನರನ್ನು ಸ್ಪಂದಿಸಿದರೆ ಇರ್ಬೋದು ನಿಮ್ಮನೆಗೆ, ನೀವು ನನಗೇನಾಗಬೇಕಾದ್ರೆ, ನೀವು ಜನಕ್ಕೆ ಹತ್ತಿರವಾಗ್ತಾರೆ, ಸಮಾಜಕ್ಕೆ ಹತ್ತಿರವಾಗ್ತಾರೆ, ಯಶಸ್ವಿಯಾಗಿ ಆನಂದ ನೀವು ಕೆಲಸ ಮಾಡಬೇಕಾದ್ರೆ ವಿನಯನೂ ಅಷ್ಟೇ ಮುಖ್ಯ. ಆ ದೃಷ್ಟಿಯಿಂದ ನೀವು ವಿನಯವಂತರಾಗಿರ್ಬೇಕಾದ್ದು. ನಾನೀಗ ಹೇಳಿದೆ, 1927 ಯಾರು ಇರಲಿಲ್ಲ, 50 ಜುಡಿಷಿಯರಿ ಯಾರು ಇಲ್ಲ. 2003ರಲ್ಲಿ ನಾನು ಸುಪ್ರೀಂ ಕೋರ್ಟ್ನಲ್ಲಿ ಜಡ್ಜ್ ಇದ್ದಾಗ ಕರ್ನಾಟಕದಿಂದ IAS ಪಾಸ್ ಆದಂಥ ಇಬ್ಬರು ಕ್ಯಾಂಡಿಡೇಟ್ಸ್ ಡೆಲ್ಲಿಗೆ ಬಂದಿದ್ರು. ಅವ್ರು ಡೆಲ್ಲಿಗೆ ಬಂದಾಗ ನನಗೆ ಫೋನ್ ಮಾಡಿದರು, ಸರ್ ನಾವು ಕರ್ನಾಟಕದವರು IAS ಪಾಸ್ ಆಗಿದ್ದೀವಿ, ನಿಮ್ಮನ್ನು ಭೇಟಿ ಆಗಬೇಕು, ಸೌಜನ್ಯದ ಭೇಟಿ ಅಂದರು. ನಾವು ಕರ್ನಾಟಕದವರು, ಭಾಳ ಸಂತೋಷ, ಬರ್ರಿ ಅಂದರು. ಆದವರು ಇಲ್ಲಿ ಒಂದೇ ಮಾತು, ಯಾರು ನಮ್ಮಲ್ಲೇ ಹೆಸರು ಹೇಳೋದಿಲ್ಲ, ನಾನು ಎತ್ತರದ ಸ್ಥಾನದಲ್ಲಿ ಇನ್ನೂ ಕೆಲವು ದೆಹಲಿಯಲ್ಲಿದ್ದರು. ಅವ್ರು ಕೇಳಿದರು, IAS ಪಾಸ್ ಆಗಿದ್ದೀರಾ, ಭಾಳ ಸಂತೋಷ, ಭೇಟಿಯಾಗಿದೆ, ಏನು ಪರವಾಗಿಲ್ಲ, ಓಕೆ. ನಾನು ಯಾಕೆ ಹೇಳ್ತಾ ಹಂಚ್ಕೊಳ್ತೀನಿ ಅಂದರೆ, ಎಷ್ಟು ವ್ಯತ್ಯಾಸ ಆಗ್ತದೆ ಮುಂದೆ ಬರ್ತಕ್ಕಂಥದ್ದು ಹೇಳಿ. ಬಂದರು, ಒಂದು 2 ನಿಮಿಷ ಸೌಜನ್ಯತೆ ಭೇಟಿದ್ರು. ನಿಮ್ಗೆ ಭಾಳ ಜನಕ್ಕೆ ಕಲ್ಪನೆ ಇರ್ಬೋದು, ಇಲ್ಲದ್ರೆ ಹೇಳ್ತೀನಿ. ಸುಪ್ರೀಂ ಕೋರ್ಟ್ನಲ್ಲಿ ವಿಪರೀತ ಕೆಲಸ ಇರ್ತದೆ. ಕೋರ್ಟ್ನಲ್ಲಿ ನೀವು 4 ತಾಸು 5 ತಾಸು, ಮನೆಯಲ್ಲಿ ಸುಮಾರು 8 ತಾಸು ಕೆಲಸ ಮಾಡಿ. ಇಷ್ಟೆತ್ರ ರೂಪಾಯಿ, ಬಹುಶಃ ನಾನು ಶಾರ್ಟ್ ಇದ್ದೀನಿ, ನಕ್ಕಿಂತ ಜಾಸ್ತಿ ರೂಪಾಯಿಗಳಿತ್ತು ಇಲ್ಲಿ. ಅವೆಲ್ಲ ಹೋಗಿ ಅವ್ರು ಬಂದಾಗ ನನ್ನ ಪಕ್ಕದ ಭಾಳ ಫೈಲ್ಗಳಿತ್ತು. ಅವ್ರ ಜೊತೆ ನಾನು 35 ನಿಮಿಷ ಮಾತಾಡಿ, ಅವರಿಗೆಲ್ಲ ಸೌಜನ್ಯದಿಂದ ಮಾತಾಡಿ, ಅಭಿಮಾನ ಹೇಳಿ, ಗೌರವ ಹೇಳಿ, ಆಮೇಲೆ ನಿಂತರೋರು, ಸರ್ ಥ್ಯಾಂಕ್ಸ್, ನಾವು ಬರ್ತೀವಿ ಅಂದರು. ಇಷ್ಟು ಕೆಲಸದಲ್ಲಿ ನಾವು 2 ನಿಮಿಷ ಕೇಳಿ ನಾವು 35 ನಿಮಿಷ ಕೊಟ್ಟು ನೀವು ಮಾತಾಡಿದ್ದೀರಿ, ನಿಮಗೆ ತುಂಬ ಧನ್ಯವಾದಗಳಂದರು. ಅಲ್ಲಿ ಅವ್ರಿಗೊಂದು ಮಾತು ಹೇಳಿದೆ, ನೋಡಿ ನಾನು ನಿಮಗೆ ಸಮಯ ಕೊಟ್ಟಿಲ್ಲ, ಸಮಯ ವಿನಿಯೋಗ ಮಾಡಿದ್ದೀನಿ. ಐ ಹ್ಯಾವ್ ನಾಟ್ ಗಿವನ್ ಯು ಟೈಮ್, ಐ ಹ್ಯಾವ್ ಇನ್ವೆಸ್ಟೆಡ್ ಮೈ ಟೈಮ್. ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಿದ್ದೀನಿ? 35 ನಿಮಿಷಗಳ ಕಾಲ ಹೇಗಿರಬೇಕು, ನೀವೇನು ಮಾಡಬೇಕು, ಏನು ಮಾಡಬಹುದು, ಏನು ಬದಲಾವಣೆ ತರಬಹುದು ಅನ್ನೋದ್ರ ಬಗ್ಗೆ ಮಾತಾಡಿದೆ. ನಾನು ಹೇಳಿದೆ, ನಾನು ಸುಪ್ರೀಂ ಕೋರ್ಟ್ ಜಡ್ಜ್, ಆದರೆ ನನ್ನ ಕ್ಷೇತ್ರ ಭಾಳ ಸೀಮಿತ. ಸುಪ್ರೀಂ ಕೋರ್ಟ್ಲಿರ್ತಕ್ಕಂಥ ಎಲ್ಲ ಕೇಸುಗಳಲ್ಲಿ ನನ್ನ ಅಧಿಕಾರ ಇಲ್ಲ. ನನ್ನ ಮುಂದೆ ಯಾವ ಕೇಸುಗಳು ಬರುತ್ತೆ ಅದನ್ನು ಮಾತ್ರ ತೀರ್ಮಾನ ಮಾಡತಕ್ಕಂಥ ಅವಕಾಶ ನನಗೆ. ಕ್ಷೇತ್ರ ಇಷ್ಟೇ ನನಗೆ. ಸುಪ್ರೀಂ ಕೋರ್ಟ್ ಜಡ್ಜ್ ಇರ್ಬೋದು, ಕ್ಷೇತ್ರ ಇಷ್ಟೇ. ಆದರೆ ನೀವು IAS ಆಗಿದವರು ಯಾವುದೇ ಜಿಲ್ಲೆಗೆ ಹೋದರೆ ಆ ಜಿಲ್ಲೆಯ ಎಲ್ಲ ಕ್ಷೇತ್ರಗಳು ನಿಮಗೆ ಬರ್ತದೆ. ಅದು ಆರೋಗ್ಯ, ಶಿಕ್ಷಣ, ಆಡಳಿತ, ಎಲ್ಲ ಕ್ಷೇತ್ರಗಳು. ನಿಮ್ಮ ಕ್ಷೇತ್ರ ಬಹಳ ದೊಡ್ಡದು. ಆ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ ಜಡ್ಜ್ ಕ್ಷೇತ್ರಕ್ಕಿಂತ ನಿಮ್ಮ ಕ್ಷೇತ್ರ ಬಹಳ ದೊಡ್ಡದು. ದೊಡ್ಡದಾದಾಗ ಏನು, ನಿಮಗೆ ಸೇವೆ ಮಾಡತಕ್ಕಂಥ ಅವಕಾಶ ಅಗಾಧ. ನೀವೆಷ್ಟು ನಿಮ್ಮ ಸಮಯನೇ ಆಗೋದಿಲ್ಲ. ಸೇವೆ ಮಾಡತಕ್ಕಂಥ ಅವಕಾಶಕ್ಕೆ ಕ್ಷೇತ್ರ ಭಾಳ ದೊಡ್ಡದು, ಅವಕಾಶನೂ ಭಾಳ ದೊಡ್ಡದು. ಆದ್ದರಿಂದ ನಿಮಗೆ ಭಾಳ ಸೇವೆ ಮಾಡತಕ್ಕಂಥ ಅವಕಾಶ ಇದೆ, ಮಾಡಬೇಕು ಅಂತ ಅಲ್ಲಿ ಹೇಳಿದ್ದನ್ನು ಇಲ್ಲಿ ಹೇಳೋದು ಭಾಳ ಪ್ರಸ್ತುತ ಅಂತ ಅನ್ಕೊಡಿ. ಯಾಕಂದ್ರೆ ಅವ್ರಿಗೋಸ್ಕರ
ನಮ್ಮ ದೇಶದಲ್ಲಿ ಇವತ್ತು ಸುಮಾರು 145 ಕೋಟಿ ಜನ ಇದ್ದಾರೆ. ಒಂದು ಪೋಸ್ಟ್, ಸ್ಮಾಲೆಸ್ಟ್ ಪೋಸ್ಟ್, ಅಟೆಂಡೆಂಟ್ ಪೋಸ್ಟ್ ಇದ್ರೆ, ಒಂದು ಪೋಸ್ಟ್ ಇದ್ರೆ 106 ಅಪ್ಲಿಕೇಶನ್ಸ್ ಇರ್ತದೆ. ಎಲ್ಲ ಕ್ಷೇತ್ರಗಳು ಹಾಗೆ, ಜಡ್ಜಸ್ ಇರ್ಬೋದು, ಅಧಿಕಾರಿಗಳಿರ್ಬೋದು, UPSC ಎಲ್ಲ ಕಡೆ ಲಕ್ಷಾಂತರ ಜನ ಆಸ್ಪಿರೆಂಟ್ಸ್ ಇರ್ತಾರೆ. ಈಗ ನೀವು UPSC ಆದವರು ನಿಮಗೆ ಸಾವಿರಾರು ಜನ ಆಸ್ಪಿರೆಂಟ್ಸ್, ಅದರಲ್ಲಿ ಕೆಲವು ಸಾವಿರ ಜನ ಪರೀಕ್ಷೆ ಬಂದಿರಿ, ಕೆಲವು ಜನ ಸೆಲೆಕ್ಟ್ ಆಗಿದೆ. ನಾನು ಅಲ್ಲೇನು ಮಾತು ಹಂಚ್ಕೊಂಡು ಅಂದರೆ ಅದನ್ನು ಇವತ್ತು ಅದು ನಾನು ಬಲವಾಗಿ ನಂಬ್ತೀನಿ. ನಾನು ಬಲವಾಗಿ ನಂಬ್ತೀನಿ ಈ ಮಾತು ಯಾಕೆ ಹೇಳ್ತಿರ್ತಾರೆ, ನಾನು ಆಡೋ ಮಾತು ಪರಿಣಾಮಕಾರಿ ಆಗಬೇಕಾದ್ರೆ ನಾನು ಮೊದಲು 3 ಪರೀಕ್ಷೆ ಪಾಸ್ ಆಗಬೇಕು. ನಾನು ಆಡ್ತಕ್ಕಂಥ ಮಾತಿನಲ್ಲಿ ನನಗೆ ವಿಶ್ವಾಸ ಇರಬೇಕು ಮತ್ತು ನಾನು ಆಡಿದ ಮಾತಿನಿಂದ ನಾನು ನನ್ನ ಜೀವನದಲ್ಲಿ ನಡ್ಕೊಂಡಿರ್ಬೇಕು. 3ನೇ ಪರೀಕ್ಷೆ ಆಡ್ತಕ್ಕಂಥ ಮಾತಿನಲ್ಲಿ ಸತ್ವ ಮತ್ತು ಸತ್ಯ ಎರಡೂ ಇರಬೇಕು. ಇವು 3 ಇದ್ರೆ ಮಾತ್ರ ನನ್ನ ಮಾತಿನ ಪರಿಣಾಮ ಆಗ್ತದೆ, ಇದ್ರ ಮಾತಿನ ಪರಿಣಾಮ ಆಗದೆ. ಅದನ್ನು ಬಲವಾದ ನಂಬಿಕೆ ನಾನು ಅವ್ರ ಜೊತೆ ಹಂಚಿಕೊಂಡೆ. ಏನು, ಲಕ್ಷಾಂತರ ಜನರಲ್ಲಿ ನಮ್ಗೆ ಅವಕಾಶ ಸಿಕ್ಕಿದೆ. ನಿಮ್ಮ ಆಫೀಸಲ್ಲಿ ಒಂದು ಚೇರ್ ಇದೆ, ನಿಮಗೆ ಅಧಿಕಾರವನ್ನು ಚೇರ್ ಇದೆ. ಆ ಚೇರ್ ಮೇಲೆ ಹೋಗಿ ಕೂದೋದಕ್ಕಿಂತ ಮೊದಲು ನೀವು ಕೆಲವೊಂದು ಸ್ಟೆಪ್ಸ್ ಇಡಬೇಕಾಗುತ್ತೆ. ಏನು, ನಿಮ್ಮ ವರ್ಕ್ ಪ್ಲೇಸ್, ಕಾರ್ಯಕ್ಷೇತ್ರ ಎಂಟರ್ ಆದ ತಕ್ಷಣ, ಪ್ರವೇಶ ಮಾಡಿದ ತಕ್ಷಣ ನಿಮ್ಮ ಚೇಂಬರು ಇಲ್ಲಿ ಬರ್ತೀರಿ, ನಿಮ್ಮ ಚೇರ್ ಅಲ್ಲಿರ್ತದೆ. ಇದೆಲ್ಲ ಮೆಂಟಲಿ ವಿದಿನ್ ½ ಮಿನಿಟ್ ಆಗುತ್ತೆ. ಓ ಭಗವಂತ, ಲಕ್ಷಾಂತರ ಜನರಿದ್ದಾರೆ, ಆದರೆ ನನಗೆ ಈ ಅವಕಾಶ ಸಿಕ್ಕಿದೆ, ಅದಕ್ಕೆ ನಿಮಗೆ ಅನ್ಲಿಮಿಟೆಡ್ ಥ್ಯಾಂಕ್ಸ್, ಅನಂತ ಧನ್ಯವಾದಗಳು. ಮೊದಲು ಭಗವಂತನ ಧನ್ಯವಾದ. ಯಾಕಂದರೆ ಪರಿಶ್ರಮ ಬೇಕು, ಅದು ಬೇಸಿಕ್. ಪರಿಶ್ರಮ ಜೊತೆಗೆ ನನ್ನ ನಂಬಿಕೆ ದೈವಿಕ ಕೃಪೆಯನ್ನು ಬೇಕು. ಪರಿಶ್ರಮದಿಂದ ಬರೀ ದೈವಿಕ ಕೃಪೆ ಅಂತ ಆಲೋಚನೆಗಳಾಗ್ತದೆ. ಪರಿಶ್ರಮದ ಜೊತೆಗೆ ದೈವಿಕ ಕೃಪೆ ಇದ್ದಾಗ ನಿಮ್ಗೆ ಯಶಸ್ಸು ಬರುತ್ತೆ. ಅದಕ್ಕೆ ಭಗವಂತ ನೀವು ಥ್ಯಾಂಕ್ಸ್ ಹೇಳುವಾಗ ಏನಾಗ್ತದೆ, ನಿಮ್ಮಲ್ಲಿ 2 ಮಾತಾಗ್ತದೆ. ನಿಮ್ಮಲ್ಲಿ ವಿನಯ ಮೂಡಿಬರುತ್ತೆ. ನಾನು ಆಗಿದ್ದೀನಿ ಅಂತಕ್ಕದ್ರ ಬದಲಾಗಿ ಭಗವಂತ ನಿಮ್ಗೆ ನಮಸ್ಕಾರ ಅಂದಾಗ ನಿಮ್ಮಲ್ಲಿ ವಿನಯ ಇರ್ತದೆ. ಜೊತೆಗೆ ಆ ವಿನಯವಂತರಾದಾಗ ನಿಮ್ಮ ಮನೋಭಾವನೆಯಲ್ಲಿ ಕೆಲಸ ಮಾಡುವಾಗಲಿ ಕೂಡ ನಿಮ್ಮಲ್ಲಿ ಆ ದರ್ಪ ಬೇಡಗಳು. ಇದು 1ನೇ ಸ್ಟೆಪ್. ಫಸ್ಟ್ ಥ್ಯಾಂಕ್ ಗಾಡ್ ಆರ್ ಡಿವಿನಿಟಿ or whatever it is for the opportunity given to you. Step number 2, walk towards the chair. ಹೋಗುವಾಗ ಏನು ಯೋಚನೆ ಮಾಡ, ಚೇರ್ ನೋಡ್ತಾ ಹೋಗ್ರಿ, ಏನು ಯೋಚನೆ ಮಾಡೋದು, ಓ ಹಿಯರ್ ಈಸ್ ಮೈ ಚೇರ್, ಐ ಆಮ್ ದೇರ್ ಟು ಸರ್ವ್ ಅಂಡ್ ನಾಟ್ ರೂಲ್. ಆ ಚೇರ್ ಮೇಲೆ ನಾನು ಹೋಗಿ ಸೇವೆ ಮಾಡಕ್ಕೆ ಕೊಡಬೇಕು, ಆದರೆ ಅಧಿಕಾರದ ದರ್ಪ ತೋರಿಸ್ತಾರೆ. ಐ ಆಮ್ ದೇರ್ ಟು ಸರ್ವ್ ನಾಟ್ ರೂಲ್. ಕೂತ ಮೇಲೆ 3ನೇ ಸ್ಟೆಪ್, ಕೊನೆ ಸ್ಟೆಪ್, ಕೂತ ಮೇಲೆ ಏನು ಮಾಡಬೇಕು, ವೆನ್ ಯು ಸಿಟ್ ಆನ್ ದಿಸ್ ಚೇರ್, ಯು ಆರ್ ದೇರ್ ಸಿಟ್ಟಿಂಗ್ ಆನ್ ದ ಚೇರ್ ಟು ಪರ್ಫಾರ್ಮ್ ಯುವರ್ ಡ್ಯೂಟಿ ಆ್ಯಂಡ್ ನಾಟ್ ಟು ಶೋ ಯುವರ್ ಪವರ್. ಈ 3 ಸ್ಟೆಪ್ಸು ನಿಮಗೆ ಅಧಿಕಾರಿಗಳಿಗಿದ್ದರೆ ಯು ವಿಲ್ ಡು ಎ ವಂಡರ್ಫುಲ್ ಜಾಬ್. ಅದೇ ಚೇರ್ being the same, the occupant can make a tremendous difference. ಒಂದೇ ಚೇರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಲಿ, ಪ್ರೈಮ್ ಮಿನಿಸ್ಟರ್ ಆಗಲಿ, ಪ್ರೆಸಿಡೆಂಟ್ ಆಗಲಿ, ಒಂದು ಜಿಲ್ಲೆಯ ಡೆಪ್ಯೂಟಿ ಕಮಿಷನರ್ ಆಗಲಿ, ಮಿನಿಸ್ಟ್ರ್, ಚೇರ್ ಒಂದೇ ಇರ್ತದೆ. ಆದರೆ ಕಾಲಕ್ಕೆ ಅಲ್ಲಿ ಬರ್ತಕ್ಕಂಥ ಕುರ್ಚಿ ಮೇಲೆ ಕೊಡ್ತಕ್ಕಂಥ ವ್ಯಕ್ತಿ ಮಾತ್ರ ಬದಲಾವಣೆ. ಅದೇ ಜಿಲ್ಲೆ, ಅದೇ ಡೆಪ್ಯೂಟಿ ಕಮಿಷನರ್ ಚೇರು, ಆದರೆ ಕಾಲಕ್ಕೆ ಬರ್ತಕ್ಕಂಥ ಅಧಿಕಾರಿಗಳು ಜನರ ಜೀವನದಲ್ಲಿ ಎಷ್ಟೊಂದು ಸುಧಾರಣೆ ಮಾಡ್ತಾರೆ. ಇದರಲ್ಲಿ 2 ಥರ ಎಕ್ಸಿಕ್ಯೂಟಿವ್ಸ್, ಒಂದು ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್, ಇನ್ನೊಂದು ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ನೀವೆಲ್ಲ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್. ಪರ್ಮನೆಂಟ್ ಅಂದರೆ ಡ್ಯೂರಿಂಗ್ ಯುವರ್ ಟೆನ್ಯೂರ್ 20 ವರ್ಷ 25 ವರ್ಷ. ನಾನ್ ಪರ್ಮನೆಂಟ್ ಎಕ್ಸಿಕ್ಯೂಟಿವ್ಸ್ ಅಂದರೆ ಚುನಾಯಿತ ಮಿನಿಸ್ಟ್ರುಗಳು, MLAಗಳು, MP ಗಳು, ಅವರಿಗೆ ಒಂದು ಆ ಪೀರಿಯಡ್ ಇರ್ತದೆ. ಅದು ನಾನು ಭಾಳ ಬಿಚ್ಚುಗಳನ್ನು ಹೇಳ್ತೀನಿ. ನಮ್ಮ ದೇಶ ಇವತ್ತು ವ್ಯವಸ್ಥೆ, ಆಡಳಿತ ವ್ಯವಸ್ಥೆ ಚೆನ್ನಾಗಿ ನಡೀತಾ ಇದ್ದರೆ ನಾನು ಮೊದಲನೇ ಕ್ರೆಡಿಟು ನಮ್ಮ ಆಫೀಸರ್ಗಳು, UPSC ಆಫೀಸರ್ ಸೆಲೆಕ್ಟ್ ಆದ IAS IPS ಎಲ್ಲ ಆಫೀಸರ್ಗಳಿದ್ದಾರೆ. ಆಡಳಿತ ಸರಿಯಾದ ರೀತಿಯಿಂದ ನಡೀತಕ್ಕಂಥದಕ್ಕೆ ಬೆನ್ನೆಲುಬಾಗಿದ್ದವರು ಆಡಳಿತ ವರ್ಗ ಮೊದಲು ನಿಷ್ಠ. ಈಗ ನೋಡಿ,
ಈಗ ನಿಮಗೆ ಭಾಳ ಒಳ್ಳೆಯ ಮಾತುಗಳಾಡಿದ್ದಾರೆ, ಅಭಿಮಾನದ ಮಾತಾಡಿದ್ದಾರೆ, ಸನ್ಮಾನ ಮಾಡ್ತಾರೆ, ನಿಮಗೆ ಪುಷ್ಪಗುಚ್ಛವನ್ನು ಕೊಟ್ಟಿದ್ದಾರೆ, ಹಾರ ಹಾಕ್ತಾರೆ. ಆದರೆ ನನ್ನ ದೃಷ್ಟಿಯಿಂದ ಹೆಚ್ಚೆಚ್ಚು ಹಾರಗಳಾದರೆ ಅದು ಹೆಚ್ಚೆಚ್ಚು ಕರ್ತವ್ಯದ ಭಾರ. ಹೂವಿನ ಹಾರ ಜೊತೆ ಕರ್ತವ್ಯದ ಭಾರ ತರಬೇಕು. ಗಾರ್ಲೆಂಡ್ ಹಾಕೊಂಡ್ರೆ ನಂತರ ಅದ್ಮೇಲೆ ಭಾಳ ಜಿಮ್ಮೆದಾರಿ ಇದೆ, ನಾವು ಭಾಳ ಕೆಲಸ ಮಾಡ್ತಕ್ಕಂಥದ್ದು ಅದು ಬರ್ತದೆ. ಆದ್ದರಿಂದ ಅಧಿಕಾರಿಗಳಿಗೆ ಇನ್ನೊಂದು ನೀವು ನೋಡಿರ್ತೀವಿ ಎಲ್ಲ, ಶ್ರೀಮಾನ್ ರಾಘವೇಂದ್ರ ಅವರಾಗಲಿ, ಹನುಮಂತ ಆಗಲಿ ಅವರಾಗಲಿ, ಇನ್ನು ಯಾರೇ ಅಧಿಕಾರಿಗಳಾಗಲಿ, ಅಧಿಕಾರಿಗಳಿಗೆ ಪ್ರಚಾರ ಬೇಕಿಲ್ಲ. ಪ್ರಚಾರ ಬೇಕಾದ್ದು ಬೇರೆ ಜನ, ಯಾಕಂದ್ರೆ ಅವ್ರಿಗೆ ಓಟ್ಗಳು ಬೇಕು. ಅಧಿಕಾರಿಗಳಿಗೆ ಓಟ್ ಬೇಕಿಲ್ಲ. ಅಧಿಕಾರಿಗಳಿಗೆ ಬೇಕಾದ್ದು ಜನರ ಸೇವೆ, ಜನರ ಮನಸ್ಸಿನಲ್ಲಿ ಒಂದು ಒಳ್ಳೆ ಭಾವನೆ ಮೂಡಿಸ್ತಕ್ಕಂಥ ಕೆಲಸ. ಆದ್ದರಿಂದ ಇವು ಡೋಂಟ್ ಬಾದರ್. ಗೌರವ ರೆಸ್ಪೆಕ್ಟ್ ಡೆಫಿನೇಷನ್ ಏನು? ಒಂದು ಹೂವಿನ ಹಾಕಿದ್ರೆ ರೆಸ್ಪೆಕ್ಟಾ, ಬರೀ ನಮಸ್ಕಾರ ಮಾಡಿದ್ರೆ ರೆಸ್ಪೆಕ್ಟಾ, ಅಥವಾ ಹೃದಯದಿಂದ ನಮ್ಮ ಒಳ್ಳೆ ಕೆಲಸ ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳು ಧನ್ಯತೆ ಹೇಳಿದ್ರೆ ಅದು ರೆಸ್ಪೆಕ್ಟ್. ಅದರಿಂದ ನಾವು ಅಧಿಕಾರದಲ್ಲಿದ್ದಾಗ ಡೋಂಟ್ ವರಿ, ಜನ ನಮ್ಮನ್ನು ಗುರುತಿಸ್ಬೇಕು, ಗೌರವಿಸ್ಬೇಕು ಅಂತ ಆ ದೃಷ್ಟಿಯಿಂದ ನಡೀತಕ್ಕಂಥ ಪ್ರಯತ್ನ ಮಾಡಬೇಕು. ನೀವು ಪ್ರಯತ್ನ ಮಾಡಬೇಕಾದ್ದು, ನಡೆಯಬೇಕಾದ ದಾರಿ ಅಂದರೆ ನೀವು ನಡೆಯಬೇಕಾದ್ದು ನಿಮ್ಮ ಆತ್ಮಸಾಕ್ಷ್ಯ ಮತ್ತು ಆತ್ಮಸಂತೋಷಕ್ಕಾಗಿ, ಇನ್ನೊಬ್ಬರ ಬೆಚ್ಚಿಗಾಗಲ್ಲ. ನೀವು ಕೆಲಸ ಮಾಡಿ ತಾನಾಗೆ ಬೆಚ್ಚಿಗೆ ಬರ್ತದೆ. ಎಷ್ಟೋ ಜನ ಅಧಿಕಾರಿಗಳನ್ನ ನಾನು ಇನ್ನಾದರೂ ನಡೆಸ್ತೇನೆ. ನಾನು ಒಂದು ಉದಾಹರಣೆ ಹೇಳ್ತೀನಿ, ಅದು ಯಾಕೆ ನಿಮಗೂ ಅಪ್ಲೈ ಆಗ್ಬೇಕ. ನಾನು IAS ಅಧಿಕಾರಿಗೆ ಅವತ್ತು ಈ ಮಾತುಗಳನ್ನು ಹೇಳಿದ್ದೆ. ಅವ್ರು ಏನು ಹೇಳಿದ್ದಾರೆ, ನಾನು ವಕಾಲತ್ ಮಾಡೋವಾಗ ಲಾಯರ್ ಇದ್ದಾಗ ಶಾರ್ಟ್ನಲ್ಲಿ ಹೇಳ್ತೀನಿ, ಒಬ್ಬ ಬಡವಣ್ಣಗಳು ವಿಧಿವೇದ ಒಂದು ಕೇಸಿದೆ, ಪಾರ್ಟೇಷನ್ಸು, ಅದನ್ನು ಮಾಡಿಕೊಟ್ಟಿವಿ ನಮ್ಮ ದೇಶದಲ್ಲಿ. ಅದರಲ್ಲಿ ಗ್ರಾಮಾಂತರ ಪ್ರದೇಶಗಳು ಬಹಳ ಮುಗ್ಧರು. ಈಗ ಶ್ರೀಮಾನ್ ಸಂಗಮೇಶ್ವರ ಬಾದೋಡಿಗೆ ಅವರು ಹೇಳಿದರು, ನಾವು ಬಂದು ಪಟ್ಟಣ ಸೇರ್ತೀವಿ, ವರ್ಷಿಗೆ ಬಂದೀವಿ ಅಂತ. ಅದು ನಿಜ. ಆದರೆ ನೀವೇ ಹೇಳಿದ್ರಿ, ಆಮೇಲೆ ನಾನು ಹೇಳ್ಬೇಕಂದ್ರೆ ನೀವು ಹೇಳಿದ್ದೀರಿ, ನೀವು ಬೆಂಗಳೂರಲ್ಲಿ ಇರ್ರಿ, ನಾನು ನನ್ನ ಊರಿನ ನನ್ನ ಜಿಲ್ಲೆಯನ್ನು ನನ್ನನ್ನು ಅದನ್ನು ಮರೆಯಬಾರದು. ಬೆಂಗಳೂರಲ್ಲಿ ವಾಸ ಮಾಡೋದು ತಪ್ಪಲ್ಲ, ಎಷ್ಟೋ ಅನುಕೂಲಗಳಿವೆ. ಆದರೆ ಅದನ್ನು ಮರೆಯಲಾದಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು. ಆಗ ನಾನು ಅದುವಿಗೆ ಫೀಸ್ ಮಾಡಿಕೊಟ್ಟ ಮೇಲೆ ಫೀಸ್ ತಗೊಳ್ಳಿಲ್ಲ. ಬಡವರು ನಮ್ಮ ಚೇಂಬರಿಗೆ ಬಂದಾಗ ಮೈಯಲ್ಲಿ ಅರದು ಸೀರೆ ಅಂತ ನೋಡಿ ಭಾಳ ಬಡವಿ ಅಂತ, ಏನಮ್ಮ ನೀನು ಏನು ಫೀಸ್ ಕೊಡಬೇಡ, ನಾವು ಮಾಡ್ತೇನೆ ಅಂತ ಮಾಡಿ ಕೇಸ್ ಗೆದ್ದ ಮೇಲೆ ಆಕೆ ಬಂದು ನನಗೆ ಕಾಲಿಗೆ ನಮಸ್ಕಾರ ಮಾಡಬಾಳ ಅಪರಾಧ ಮಾಡಿ ನನಗೆ ತಡೆದ ಬೇಡಮ್ಮ ಅಂತ. ಯಾಕಂದರೆ ಬಹುಶಃ ನಮ್ಮ ತಾಯಿ ಬದುಕಿದ್ರೆ ಆಕಿನ ವಯಸ್ಸೇ ಕಾಲ, ನಮ್ಮ ತಾಯಿಯವರು 2 ವರ್ಷದಿಂದ ತೀರ್ಕೊಂಡಿದ್ದಾರೆ. ಆ ಲೆಕ್ಕ ಮಾಡಿದರೆ ನಮ್ಮ ತಾಯಿ ವಯಸ್ಸು ಅದೇ ವಯಸ್ಸು ಒಂದೇ ಆಗ್ತಿರ್ಬೋದು. ಬೇಡಮ್ಮ, ನಮ್ಮ ತಾಯಿ ಸಮಾನ ನಮಸ್ಕಾರ. ಆದರೂ ಹೆಣ್ಮಗಳು ಸಾಹೇಬ್ರೆ ನಿಮ್ಗೆ ಒಳ್ಳೇದಾಗಲಿ, ನಿಮ್ಮ ಮನೆಯವ್ರಿಗೆ ಒಳ್ಳೇದಾಗಲಿ ಎಲ್ಲ ಆಕೆ ಪ್ರೇ ಮಾಡಿದ್ರು, ಹಾರೈಸಿದ್ರು. ನೋಡಿ ಇಲ್ಲಿ ಏನು ಹೇಳ್ತೀವಿ ಅಂದರೆ, ನಾನು ರಾಜಸ್ಥಾನ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿ ಬಂದಾಗ ಬ್ಯಾಂಕ್ಪಟ್ನ ಆದಮೇಲೆ ಒಂದು ಸಮಾರಂಭ. ಆ ಸಮಾರಂಭದ ಡೀಟೇಲ್ಸ್ ಹೇಳೋದು ಒಂದೇ ಮಾತು. ರೆಲೆವೆಂಟ್ ಏನಂದರೆ, ಇವತ್ತು ನಾನು ಬೆಳಗ್ಗೆ ಹೇಳಿದಂಗೆ, ಈಗಾಗಲೇ ಹೇಳಿದಂಗೆ, ನನ್ನ ಯೋಗ್ಯತೆ ಪರಿಶ್ರಮ ಅಷ್ಟೇ ಇಲ್ಲ, ದೈವಿಕ ಕೃಪೆ ಅಂತ. ಆ ದೈವಿಕ ಕೃಪೆಗೆ ಪೂರಕವಾದ ಒಂದು ಮಾತು ಹೇಳಿದೆ. ಇಂಜಿನಿಯರ್ಸು, ಲಾಯರ್ಸು, ಡಾಕ್ಟರ್ಸು, ಆರ್ಕಿಟೆಕ್ಟ್ಸು, ಬೇರೆ ಬೇರೆಲ್ಲ ಸೇವೆ ಮಾಡಿದರೆ ಹಣ ಕೊಡ್ತಾರೆ, ಜನ ಫೀಸ್ ಕೊಡ್ತಾರೆ. ಯಾರು ಕೊಡ್ತಾರೆ? ಶ್ರೀಮಂತರು ಕೊಡ್ತಾರೆ. ಬಡವರಿಗೆ ಫೀಸ್ ಕೊಡೋಕ್ಕಾಗಲ್ಲ. ಬಡವರು ಏನು ಮಾಡ್ತಾರೆ? ಪ್ರಾರ್ಥನೆ ಮಾಡ್ತಾರೆ. ನೀವು ಕೊಡತಕ್ಕಂಥ ಫೀಸಿಗೆ ಒಂದು ಡಿನಾಮಿನೇಷನ್ ಇದೆ, 5,000, 5 ಲಕ್ಷ, 50,000. ಪ್ರಾರ್ಥನೆಗೆ ಯಾವ ಬೆಲೆ? ಪೇಮೆಂಟ್ ಇಸ್ ಎ ಪ್ರೈಸ್, ಬಟ್ ಪ್ರೇಯರ್ ಇಸ್ ಇನ್ವ್ಯಾಲ್ಯೂಬಲ್. ಆ ಪ್ರಾರ್ಥನೆ, ದಟ್ಸ್ ವೈ ಪ್ರೇಯರ್ ಇಸ್ ಮೋರ್ ಪವರ್ಫುಲ್ ದೆನ್ ಪೇಮೆಂಟ್. ಎಲ್ಲರಿಗೂ ಚೀಫ್ ಜಸ್ಟಿಸ್ ಅವಕಾಶ ಇರೋದು, ನನಗಿವತ್ತು ಚೀಫ್ ಜಸ್ಟಿಸ್ ಅವಕಾಶ ಸಿಕ್ಕಿದ್ರೆ ನನ್ನ ಯೋಗ್ಯತೆ ಪರಿಶ್ರಮ ಎಲ್ಲದರ ಜೊತೆಗೆ ಆ ಬಡ ಹೆಣ್ಣುಗಳು ಮಾಡಿದಂಥ ಪ್ರಾರ್ಥನೆಯೂ ಸೇರಿಕೊಂಡಿದ್ದೀನಿ. ಅದಕ್ಕೆ ನೀವು, ನಾನು ಅವ್ರಿಗೆ ಹೇಳಿದೆ, ಐ ಹ್ಯಾವ್ ನಾಟ್ ಸ್ಪೆಂಟ್ ಮೈ ಟೈಮ್, ಐ ಹ್ಯಾವ್ ಇನ್ವೆಸ್ಟೆಡ್ ಮೈ ಟೈಮ್. ಆ 35 ನಿಮಿಷದ ಕಾಲದಲ್ಲಿ ಅನೇಕ ವಿಚಾರಗಳನ್ನು ಹಂಚಿಕೊಂಡೆ. ಒಂದು ಕಂಪ್ನಿಯಲ್ಲಿ ನಾವು ಶೇರ್ಗಳು ತಗೊಂಡ್ರೆ ಡಿವಿಡೆಂಡ್ ಬರ್ತದೆ. ನಾನು ಹೇಳಿದೆ,
ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೆ, ಹಣ ಅಲ್ಲ ಇನ್ವೆಸ್ಟ್, ಟೈಮ್ ಇನ್ವೆಸ್ಟ್ ಮಾಡಿದ್ದೆ. ನನಗೂ ಡಿವಿಡೆಂಡ್ ಬೇಕು. ಏನು ಡಿವಿಡೆಂಡು? ನಾನು ಹೇಳಿದ ರೀತಿಯಲ್ಲಿ ನೀವು ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ ಅದೇ ನನ್ನ ಡಿವಿಡೆಂಡ್. ಅದಕ್ಕೆ ವಾಟ್ ಐ ಸೆಡ್ ಇಸ್ ದಿಸ್. ನಾವು ಬಹಳ ಜನ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ನಮಗೆ ಸಿಗಲಿ. ನಾನೇ 7 ವರ್ಷದವರಿದೆ, ಡೆಫಿನೆಟ್ಲಿ ನೀವಾರು ಹುಟ್ಟಿದ್ದೀರಿ. ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ನಾನು ಭಾಗವಹಿಸ್ತಕ್ಕಂಥ ಅವಕಾಶ ನನಗೆ ಸಿಗಲಿ, ನಿಮಗೂ ಸಿಕ್ಕಿಲ್ಲ. ಆದರೆ ಪರವಾಗಿಲ್ಲ, ಒಂದು ಕೆಲಸ ನಮಗೆಲ್ಲ ಒಂದು ಬಹಳ ದೊಡ್ಡ ಅವಕಾಶ ಇದೆ. ಅದರಲ್ಲಿ ಯುವಕರಿಗೆ ಬಹಳ ದೊಡ್ಡ ಅವಕಾಶ ಇದೆ. ಏನು ಅವಕಾಶ? ಸದೃಢ, ಸಮೃದ್ಧ ಮತ್ತು ಭವ್ಯ ಭಾರತವನ್ನು ಕಟ್ಟತಕ್ಕಂಥ ಅವಕಾಶ. ಇದನ್ನು ಕಟ್ಟುವಲ್ಲಿ ಈ ಅಧಿಕಾರಿಗಳ, AS ಅಧಿಕಾರಿಗಳ, ಇತರ ಅಧಿಕಾರಿಗಳ ಹತ್ರ ಬಹಳ ದೊಡ್ಡದು. ಹೆಸರು ಬೇರೆ, ನಾನು ಹೇಳಿದ್ನಲ್ಲ, ಪ್ರಚಾರ ಮಾಡೋದು ಬೇರೆ, ಪ್ರಯೋಜನಕ್ಕೆ ಬರೋದು ಬೇರೆ. ಆದ್ದರಿಂದ ಸಂವಿಧಾನದ ಆಶಯ ಎಲ್ಲರೂ ನಮ್ಮ ದೇಶದಲ್ಲಿ ಸಮಬಾಳು ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಿ. ಸಂವಿಧಾನದ ವರ್ಡ್ಗಳ ಗೋಲ್ಡನ್ ವರ್ಡ್ಸ್ ಡಿಕ್ಲರೇಷನ್ ಆಗೋದು ನಾವು ಕೆಲಸ ಮಾಡಿ ತೋರಿಸ್ಬೇಕಾಗುತ್ತೆ. ಆಗ ಮಾಡಿದಾಗ ನಾವು ಕೊಟ್ಟಂಥ ಅವಕಾಶನ ನಾವು ಚೆನ್ನಾಗಿ ಉಪಯೋಗ ಮಾಡಿಕೊಡ್ತೀವಿ. ಈಗ ನಿಮ್ಗೆ ಗೊತ್ತಿಲ್ಲ ಯಾವ ಸ್ಟೇಟ್ಗೆ ಅಲಾಟ್ ಆಗ್ತದೆ. ಫಸ್ಟ್ ಸ್ಟೇಟ್ ಲಕ್ಕಿದ್ರೆ ಕನ್ನಡ ನಾಡಿ ಅಲಾಟ್, ಅಂದರೆ ಬೇರೆ ಬೇರೆ ಸ್ಟೇಟ್ ಆಗ್ಬೋದು, ಓದ್ಬಾರ್ದು. ನಾವು ಯಾವ ರೀತಿಯಾಗಿ ಬಾಳ್ಬೇಕು ಅಂತ ಅನ್ಕೊಂಡಿದ್ದೀವಿ ಅಂದರೆ, ನೀವು 4 ಜನ ಯಾವುದೇ ಸ್ಟೇಟ್ ಹೋಗ್ರಿ, ಎಲ್ಲೇ ಹೋಗ್ರಿ, ಈಗಾಗಲೇ ಅವರು ಸಂಗಮೇಶ ವಾದವಳಿಗೆ ಹೇಳಿದರು ಕನ್ನಡದಲ್ಲಿ ಮಾಡಬೇಕು. ನಾನು ಹೇಳಿದಷ್ಟೇ, ನೀವು ಎಲ್ಲೇ ಕೆಲಸ ಮಾಡಿರಿ, ನಿಮ್ಮ ರೆಫರೆನ್ಸ್ ಬಂದರೆ ಅಥವಾ ನೀವು ಮಾಡಿದ ಕೆಲಸಕ್ಕೆ ನಿಮಗೆ ಖುಷಿ ಆದರೆ ಹೇಗಿರ್ಬೇಕಂದ್ರೆ, ಹೆಮ್ಮೆಯಿಂದ ನಾನು ಭಾರತೀಯ ಅಂತಕ್ಕಂಥ ಮನಸ್ಸು. ಎರಡನೇದು, ಎದೆ ತಟ್ಟಿ ಅಭಿಮಾನದಿಂದ ಕನ್ನಡಿಗನೆಂದು ಎಲ್ಲೇ ನೀವು. ಮೂರನೇದು, ಸರ್ವರನ್ನು ಪ್ರೀತಿಯಿಂದ ಕಾಣುವ ವಿಶ್ವಮಾನವ. ಇದಿದ್ರೆ ನೀವು ಎಲ್ಲಿ ಇದ್ರು, ಯಾವ ಊರೇ ಇದ್ರು ಕೂಡ ಬಹಳ ಅಭಿಮಾನ ಬರ್ತಕ್ಕಂಥ ಸಂಗತಿ ನಮ್ಮದಾಗ್ತದೆ. ಇನ್ನು ನಾನು ಹೆಚ್ಚಿಗೆ ಮಾತಾಡೋದಿನ್ನು ಬೇಡ. ಹೆಚ್ಚಿಗೆ ಯಾಕೆ ಮಾತಾಡಿದರೆ, ನಿಮ್ಮನ್ನೆಲ್ಲ ನೋಡಿದ ಮೇಲೆ ಇನ್ನೂ ಹೆಚ್ಚಿಗೆ ಮಾಡೋಕ್ಕೆ ನನಗೆ ಪ್ರೇರಣೆ. ಇಷ್ಟೆಲ್ಲ ನೀವು ಶ್ರದ್ಧೆಯಿಂದ, ಪ್ರೀತಿಯಿಂದ ನನ್ನ ಮಾತುಗಳನ್ನು ಕೇಳಬೇಕು. ಅದು ಕಲ್ಯಾಣ ಕರ್ನಾಟಕದವರು, ನಮ್ಮೂರಿನವರು ಅಂದರೆ ಭಾಳ ಖುಷಿ, ಸಹಜವಾಗಿ ಖುಷಿ ಆಗ್ತದೆ. ಆದ್ದರಿಂದ ಉಳಿದ ಎಲ್ಲ ನಾನು ಹೇಳಿದ ಪ್ರಕಾರ ನನಗೆ ಎಲ್ಲರೂ ನಮ್ಮವರು, ಭಾರತೀಯರೇ, ಕನ್ನಡಿಗರೇ, ಹೆಚ್ಚಿಗೆ ನಿಮ್ಮ ಜೊತೆ ಹಂಚ್ಕೊಳ್ಬೇಕು, ಮಾತಾಡಬೇಕು ಅಂತಕ್ಕಂಥ ವಿಚಾರಗಳನ್ನು ಹಂಚಿಕೊಂಡಿದ್ದೀನಿ. ನಾವು ಯಾವ ದಾರಿಯಲ್ಲಿ ಕೊನೆ ಮಾತು ಯಾವ ದಾರಿಯಲ್ಲಿ ನಡಿಬೇಕಂದ್ರೆ, ಜನ ಮೆಚ್ಚುವ ಪ್ರಚಾರದ ನಡೆಯಬೇಡ. ನನ್ನ ಆತ್ಮಸಂತೋಷಕ್ಕಾಗಿ, ಆತ್ಮಸಾಕ್ಷಿಯಿಂದ ನಾನು ಒಳ್ಳೆಯ ಕೆಲಸಗಳನ್ನು ಮಾಡಿದೆ. ಭಾಳ ಬೇಕಿಲ್ಲ, ನಾನು ಯಾರಾದರೂ ಒಂದು ಈಗ ಇಂಟ್ರಡಕ್ಷನ್ ಮಾಡುವ ಹೇಳಿದರೆ, ಯಾರಾದರೂ ಒಂದು ಒಳ್ಳೆ ಮಾತು ಹೇಳಿದರೆ, ಸುಪ್ರೀಂ ಕೋರ್ಟ್ ಜಡ್ಜ್ ಅನ್ನೋದಕ್ಕಿಂತ ಶಿವರಾಜ್ ಪಾಟೀಲ್ ಒಬ್ಬೊಳ್ಳೆ ಮನುಷ್ಯ ಅಂದರೆ ನನಗೆ ಭಾಳ ಖುಷಿ. ಅದಕ್ಕೆ ನಾನು ಹೇಳೋದು, ನಾವು ಒಳ್ಳೆಯವರಾಗ ಪ್ರಯತ್ನ ಮಾಡೋದು. ಪರ್ಫೆಕ್ಷನ್ ಇಸ್ ದ ಡೊಮೇನ್ ಆಫ್ ಗಾಡ್. ಆಲ್ ದ ಮ್ಯಾನ್ ಈಸ್ ಇಂಪರ್ಫೆಕ್ಟ್. ಆಲ್ ದಟ್ ವಿ ಕ್ಯಾನ್ ಟ್ರೈ ಈಸ್ ಟು ಟ್ರೈ ಟು ಬಿಕಮ್ ಲೆಸ್ ಆ್ಯಂಡ್ ಲೆಸ್ ಇಂಪರ್ಫೆಕ್ಟ್. ಈ ರೀತಿಯಾಗಿ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಪ್ರಯತ್ನ ಮಾಡೋಣ, ಒಳ್ಳೆಯವರಾಗ ಪ್ರಯತ್ನ ಮಾಡೋಣ. ಎಲ್ಲರಿಗೆ ಅವಕಾಶ ಸಿಕ್ಕಲ್ಲ, ಅವಕಾಶ ಸಿಕ್ಕರೂ ಒಂದು ಆದರ್ಶ ಬದುಕು ಮಾಡಬೇಕು. ಆದರ್ಶ ಬದುಕು ಅಂದರೆ ಇನ್ನು ಕೊನೆಯದಾಗಿ ಹೇಳಬೇಕಾದ್ರೆ, ಜೀವನ ಅಥವಾ ಬದುಕು ಆದರ್ಶಕ್ಕೆ, ಆಡಂಬರಕ್ಕಲ್ಲ. ಜೀವನ ಪ್ರಯೋಜನಕ್ಕೆ, ಪ್ರಚಾರಕ್ಕಲ್ಲ. ಜೀವನ ಸೇವೆಗೆ, ಸ್ವಾರ್ಥಕ್ಕಲ್ಲ. ಜೀವನ
ಬಾಗಿ ನಡೆಯುವುದಕ್ಕೆ ಬೀಗಿ ಹಾಳಾಗೋದಕ್ಕಲ್ಲ, ಬಾಗಿ ನಡೀರಿ ಬೀಗಿ ಹಾಳಾಗೋದಕ್ಕೆ. ನಾವು ಈ ರೀತಿಯಿಂದ ಜೀವನ ಪ್ರೀತಿಸುವುದಕ್ಕಾಗಿ ದೇಶ ಮಾಡೋದಕ್ಕಲ್ಲ. ಇದನ್ನು ನಾವು ಒಂದು ಕೋಡ್ ಅಂತ ತಿಳ್ಕೊಂಡು ನಾವು ಮಾಡಿದರೆ ಬಹುಶಃ ನಾವು ನಮ್ಮ ಜೀವನ ಸಾರ್ಥಕ ಆಯಿತು. ಒಬ್ಬರು ಯಾರೋ ಕೇಳ್ತಾರೆ ಜೀವನಕ್ಕೆ ಡೆಫಿನೇಷನ್ ಏನು ಅಂತ, ವ್ಯಾಖ್ಯೆ ಏನು? ಜೀವನ ಹೇಳಿದರು, ಜೀವನದ ವ್ಯಾಖ್ಯೆ ಏನು? ಬುದ್ಧಿವಂತರು ಹೇಳ್ತಾರೆ ಜೀವನಕ್ಕೆ ವ್ಯಾಖ್ಯೆ ಅಂತಿಲ್ಲ, ಆದರೆ ಜೀವನ ದೇವರು ಕೊಟ್ಟಂಥ ಒಂದು ದೊಡ್ಡ ಅವಕಾಶ. ಜೀವನ ಪ್ರತಿಯೊಬ್ಬರಿಗೂ ದೇವರು ಕೊಟ್ಟಂಥ ದೊಡ್ಡ ಅವಕಾಶ. ಅದನ್ನು ಅರ್ಥಪೂರ್ಣ ಮಾಡಬೇಕು. ಜೀವನಕ್ಕೆ ಅರ್ಥ ಇಲ್ಲ, ಆದ್ರೆ ಜೀವನನ ಅರ್ಥ ಮಾಡ್ತಕ್ಕಂಥ ನಮ್ಮ ಕೈಲಿ. ನಾವೆಲ್ಲ ಸೇರಿ ಅರ್ಥಪೂರ್ಣ ಮಾಡೋಣ. ಈ ಸಮಾರಂಭದಲ್ಲಿ ನಾನು ಕರೆಸಿ ನಾನು ಮಾತಾಡ್ತಕ್ಕಂಥ ಅವಕಾಶ ಕೊಟ್ಟರೆ ನಾನು ಕಲ್ಯಾಣ ಕರ್ನಾಟಕದ ಭಾಗದವನಾಗಿ ಆ ಭಾಗದವರ ಅಭಿಮಾನದಿಂದ ಅವರೆಲ್ಲ ನಾನು ಶುಭ ಕೋರ್ತೀನಿ. ಸಂತೋಷ ಆಗಿರಲಿ. ನಿಮ್ಮ ಜರ್ನಿ ಮುಂದೆ, ನಿಮ್ಮ ಜರ್ನಿ ಭಾಳ ಸಕ್ಸಸ್ಫುಲ್ ಆಗಲಿ, ಫ್ರೂಟ್ಫುಲ್ ಆಗಲಿ. ಅಂದರೆ ನಮಗೇನು ಪ್ರೇ ಮಾಡಿದ ಅನುಭವಗಳು ಲಕ್ಷಾಂತರ ಜನ ನಿಮಗೆ ಪ್ರೇ ಮಾಡೋದು. ನಿಮಗೆ ಹಣ ಬರಲಿಕ್ಕಿಲ್ಲ, ಪ್ರಚಾರ ಬರಲಿಕ್ಕಿಲ್ಲ, ಆದರೆ ಯಶಸ್ಸು ಒಂದು ಕಡೆ, ಹಣ ಅಂತಸ್ತು ಬೇರೆ. ನಿಮ್ಮ ಮಾನಸಿಕ ನೆಮ್ಮದಿ, ನಿಮ್ಮ ಕುಟುಂಬದ ನೆಮ್ಮದಿ, ನಿಮ್ಗೆ ಒಳ್ಳೆಯದು ಸಂತೋಷವಾಗಿ ಬದುಕಬೇಕಾದ್ರೆ ಇಂಥವ್ರ ಪ್ರೇಯಸ್ಸದ ಪ್ರಾರ್ಥನೆ ಅವಶ್ಯ. ಲಕ್ಷಾಂತರ ಜನರ ಪ್ರಾರ್ಥನೆಯನ್ನು ಗಳಿಸಿ ನಿಮ್ಗೆ ಒಳ್ಳೆಯದಾಗ್ತದೆ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.